ನಮಸ್ಕಾರ ಗುರು. ಮ್ಯಾಟ್ನಿ ಕೆಫೆ ಸಬ್ಸ್ಕ್ರೈಬರ್ ಎಲ್ಲರಿಗೂ ಸ್ವಾಗತ. ಏನಪ್ಪ ಹಿಂಗೆ ಮಾತಾಡ್ತಿದ್ದಾನೆ ಅಂತ ಕೇಳ್ತೀರಾ? ನನಗೂ ಸ್ಕ್ರಿಪ್ಟ್ ಬರೆದು ಏನೇನೋ ವಿಡಿಯೋ ಎಡಿಟ್ ಮಾಡಿ ಬೇರೆ ಬೇರೆ ಆ್ಯಕ್ಟ್ರುಗಳು ಬೇರೆ ಬೇರೆ ಮೂವಿಗಳಿಗೆ ಹೋಗಿ ನೋಡಿ ವಿಡಿಯೋ ಅಪ್ಲೋಡ್ ಮಾಡಿ ಒಂಥರ ಸಣ್ಣದಾಗಿ ಸ್ಯಾಚುರೇಷನ್ ರೀಚ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಯಾವುದೂ ಆ ರೇಂಜಿಗೆ ಏನು ವರ್ಕೌಟ್ ಆಗಿಲ್ಲ. ನಮ್ಮ ಶಿವಣ್ಣನ ಭೈರತಿ ರಣಗಲ್ ರಿವ್ಯೂ ಬಿಟ್ಟು ಇಲ್ಲಿವರೆಗೂ ಯಾವ ವಿಡಿಯೋನೂ ಆ ರೇಂಜಿಗೆ ಏನು ಸೌಂಡ್ ಮಾಡಿಲ್ಲ. ಹಾಗಂತ ನನ್ನ ಕಾಂಟೆಂಟ್ಗಳನ್ನು ನಂಬಿ ಒಂದು 50 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರಿಗೋಸ್ಕರ ಅಟ್ಲೀಸ್ಟ್ ನನ್ನ ಕೈಲಿ ರಿವ್ಯೂ ಕೊಡೋಕ್ಕಾಗಿಲ್ಲ ಅಂದರೂ ಒಂದು ಸಣ್ಣ ಸಜೆಷನ್ ಆದರೂ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಡಬ್ಬಾ ಕಾರ್ಟೆಲ್ ಮುಂಬೈ ಲಂಚ್ ಬಾಕ್ಸ್ ಕೇಟರಿಂಗ್ ಸರ್ವಿಸ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಬೆಂಗಳೂರಲ್ಲಿ ಆ ರೇಂಜಿಗೆ ಅಷ್ಟೇನು ಫೇಮಸ್ ಇಲ್ಲ. ಈಗ ಕೆಲವರು ಈ ಡಯಟ್ ಫಿಟ್ನೆಸ್ಸು ಅದು ಇದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಥರ ಲಂಚ್ ಬಾಕ್ಸ್ಗಳನ್ನು ಆಫೀಸ್ ಸ್ಪೇಸ್ಗಳಿಗೆ ಕಳಿಸ್ತಾ ಇದ್ದಾರೆ. ಬಟ್ ಮುಂಬೈಯಲ್ಲಿ ಇದೊಂದು ಪ್ರಾಮಿನೆಂಟ್ ಕೇಟ್ರಿಂಗ್ ಇಕೋಸಿಸ್ಟಮ್ ಅಂತಲೇ ಹೇಳ್ಬೋದು. ಈ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು 5 ಜನ ಲೇಡೀಸು ಬಿಕಾಸ್ ಆಫ್ ವೇರಿಯಸ್ ಸಿಚುವೇಶನ್ಸ್ ದೇ ಆರ್ ಫೇಸಿಂಗ್ ಇನ್ ದೇರ್ ಲೈಫ್ ಹೇಗೆ ಅವರೆಲ್ಲ ಒಟ್ಟಿಗೆ ಬರ್ತಾರೆ ಹಾಗೂ ಹೇಗೆ ಒಂದು ಡ್ರಗ್ ಸ್ಮಗ್ಲಿಂಗ್ ಅಥವಾ ಟ್ರಾಫಿಕಿಂಗ್ನ ಸ್ಟಾರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರೋ ಒಂದು ಸ್ಟೋರಿನೇ ಈ ಡಬ್ಬಾ ಕಾರ್ಟೆಲ್ ಅಂತ. ಇದರಲ್ಲಿ 5 ಜನ ಮೇಯ್ನ್ ಲೀಡಲ್ಲಿ ಲೇಡೀಸ್ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಒಂದು ತುಂಬ ಆರ್ಗ್ಯಾನಿಕ್ ಸಿಂಪಲ್ ಸ್ಟೋರಿ. ಇನ್ಫ್ಯಾಕ್ಟ್ ನೀವು ನೋಡಿದರೆ ಒಂದು ರೆಗ್ಯುಲರ್ ಎಲ್ಲರ ಮನೆ ಹೌಸ್ ಹೋಲ್ಡಲ್ಲಿ ಏನೇನು ನಡೆಯುತ್ತೋ ಅದೇ ಸೇಮ್ ಸಿಚುವೇಶನ್ಸ್ನ ಇಲ್ಲಿ ಸ್ಟೋರಿಗೆ ಬ್ಲೆಂಡ್ ಮಾಡಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನಲ್ಲಿ ಇವರು ಈ ಒಂದು ಡ್ರಗ್ ಕಾರ್ಟೆಲ್ ಅಥವಾ ಡ್ರಗ್ ಟ್ರಾಫಿಕಿಂಗಿಗೆ ಎಂಟರ್ ಆಗ್ತಾರೆ. ಅದಾದಮೇಲೆ ಏನೇನಾಗುತ್ತೆ, ಇಲ್ಲೊಂದು ಫಾರ್ಮಾ ಇಂಡಸ್ಟ್ರಿಯ ಕರಾಳ ಸತ್ಯದ ಬಗ್ಗೆನೂ ಮಾತಾಡಿದ್ದಾರೆ. ಹೇಗೆ ಅದು ಮತ್ತು ಇವರು ಲಿಂಕ್ ಆಗ್ತಾರೆ. ಒಂದು ಬೇಸಿಕ್ ಆರ್ಡಿನರಿ ಗಾಂಜಾ ಸಪ್ಲೈ ಮಾಡ್ತಿದ್ದ ಈ ಒಂದು ಡ್ರಗ್ ಕಾರ್ಟೆಲ್ ಲೇಡೀಸ್ ಹೇಗೆ ಮುಂದೆ ಒಂಥರ ಸಿಂಥೆಟಿಕ್ ಡ್ರಗ್ಸ್ನ ಅಡ್ವಾನ್ಸ್ಡ್ ಆಗಿ ಸ್ಮಗಲ್ ಮಾಡೋಕ್ಕೆ ಅಥವಾ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇವರು ಲೈಫಲ್ಲಿ ಏನೇನು ಚಾಲೆಂಜಸ್ ಅನುಭವಿಸ್ತಾರೆ, ಏನೆಲ್ಲ ಟ್ವಿಸ್ಟ್ಸ್ ಇದೆ ಅನ್ನೋದನ್ನು ನೀವು ಈ ಸೀರೀಸ್ ನೋಡಿದರೆ ಅರ್ಥ ಆಗುತ್ತೆ. ಆನೆಸ್ಟಾಗಿ ಹೇಳಬೇಕು ಅಂದರೆ ನಾನು ಈ ಸೀರೀಸ್ ನೋಡೋ ಮುಂಚೆ ಒಂಥರ ಮಿಕ್ಸ್ ರಿವ್ಯೂ ಇತ್ತು. ಕೆಲವರು ಯು ನೋ ಇಟ್, ವಿತಿನ್ 1 ಡೇ ನಿಮಗೆ ನನ್ನ ಥರನೇ ಬೇಕಾದಷ್ಟು ಜನ ರಿವ್ಯೂಸ್ ಕೊಟ್ಟಿರ್ತಾರೆ. ಕೆಲವು ರಿವ್ಯೂ ತುಂಬಾ ಚೆನ್ನಾಗಿತ್ತು, ಕೆಲವು ರಿವ್ಯೂ ನಾಟ್ ಸೋ ಗ್ರೇಟ್ ಅಂತಲೂ ಇತ್ತು. ಸೊ ನಾನು ಒಂದೇ ಯೋಚನೆ ಮಾಡಿದೆ, ನಾನೇ ಇದನ್ನು ನೋಡಿ ಒಂದು ಸ್ವಂತ ನಿರ್ಧಾರಕ್ಕೆ ಬರೋಣ ಹೇಗಿದೆ ಅಂತ. ಇನ್ಫ್ಯಾಕ್ಟ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದವನು ಒಂದು ವೀಕೆಂಡಲ್ಲಿ ಆಲ್ಮೋಸ್ಟ್ ಸಂಜೆ ತನಕ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಆಗಿ ಎಪಿಸೋಡ್ ನೋಡಿದ್ದೀನಿ. ಅಷ್ಟು ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಇದನ್ನು ನೀವು ರಿವ್ಯೂ ಅಂತ ಏನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನನ್ನ ಸಬ್ಸ್ಕ್ರೈಬರ್ ನನ್ನ ಮೇಲೆ ಒಂದು ಸಣ್ಣ ಕ್ರೆಡಿಬಿಲಿಟಿ ಇತ್ತು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅಟ್ಲೀಸ್ಟ್ ನಿಮಗೋಸ್ಕರ ಒಂದು ಒಳ್ಳೆ ವಿಡಿಯೋ ಸಜೆಷನ್ ಕೊಡ್ತಿದ್ದೀನಿ ಅಂತ ಅಂದ್ಕೊಬೋದು. ಇದರಲ್ಲಿ ಕೆಲವು ಹೈಲೈಟ್ಸ್ ಮಾತಾಡಲೇಬೇಕು ಅಂದರೆ ಇಲ್ಲಿನ ಕಾಸ್ಟಿಂಗ್ ಮತ್ತು ಅವರ ಆ್ಯಕ್ಟಿಂಗ್ ತುಂಬಾ ರಿಯಲಿಸ್ಟಿಕ್ ಆಗಿದೆ, ತುಂಬ ಚೆನ್ನಾಗಿದೆ. ಸ್ಪೆಷಲಿ ಒಂದು ಲೀಡ್ ಕ್ಯಾರೆಕ್ಟ್ರಲ್ಲಿ ಆ್ಯಕ್ಟ್ ಮಾಡಿರೋ ಓಲ್ಡ್ ಲೇಡಿ ಕ್ಯಾರೆಕ್ಟರ್ ತುಂಬಾ ಸ್ಟ್ಯಾಂಡ್ ಔಟ್ ಆಗುತ್ತೆ. ಅದು ಬಿಟ್ಟರೆ ಅಫ್ಕೋರ್ಸ್ ಒಂದು ಹೌಸ್ ಮೇಡ್ ಕ್ಯಾರೆಕ್ಟರ್ ಮಾಡಿರೋ ಒಂದು ಲೇಡಿ ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಜ್ಯೋತಿಕಾ ಅವರು ಕೂಡ ಇದ್ದಾರೆ. ಅವರೂ ಅಷ್ಟೇ ತುಂಬ ಮೆಚ್ಯೂರ್ಡ್ ಮತ್ತು ವೆರಿ ಸಟಲ್ ಆ್ಯಕ್ಟಿಂಗ್ ಮಾಡಿ ಸ್ಟೋರಿನ ತುಂಬ ರಿಯಲಿಸ್ಟಿಕ್ ಆಗಿ ತಗೊಂಡೋಗಿದ್ದಾರೆ. ಅದಷ್ಟೇ ಅಲ್ಲದೆ ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ ತುಂಬ ಗ್ರಿಪ್ಪಿಂಗ್ ಆಗಿದೆ. ಡ್ರಗ್ ಕಾರ್ಟೆಲ್ಲು, ಡ್ರಗ್ ಸ್ಮಗ್ಲಿಂಗು ಇದ್ರ ಬಗ್ಗೆ ಬೇಕಾದ ಸ್ಟೋರಿ ಬಂದಿದೆ. ಜನ ತುಂಬ ನೋಡಿದ್ದಾರೆ. ಇದು ಯಾವುದು ಬಂದಿಲ್ಲ ಇರೋ ಸ್ಟೋರಿ ತುಂಬ ಡಿಫ್ರೆಂಟ್ ಅಂತ ಹೇಳಲ್ಲ. ಆದರೆ ಇಲ್ಲಿ ಪ್ರತಿ ಎಪಿಸೋಡಲ್ಲೂ ಹೇಗೆ ಒಂದು ನಿಮ್ಮನ್ನ ಎಂಗೇಜಿಂಗ್ ಆಗಿಟ್ಟು ಸಸ್ಪೆನ್ಸ್ಫುಲ್ ಮತ್ತು ಒಂದು ಥ್ರಿಲ್ಲಿಂಗ್ ಆಗಿ ಎಂಡ್ ತನಕ ನಿಮ್ಮನ್ನು ಎಂಗೇಜ್ ಮಾಡ್ಕೊ ಹೋಗ್ತಾರೆ ಅನ್ನೋದೇ ಇನ್ಫ್ಯಾಕ್ಟ್ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಸ್ಕ್ರೀನ್ ಪ್ಲೇ, ಸ್ಟೋರಿ ಚೆನ್ನಾಗಿದೆ, ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಕಾಸ್ಟಿಂಗ್ ಅಂತೂ ರಿಯಲಿ ತುಂಬ ಚೆನ್ನಾಗಿದೆ. ಇನ್ನು ನೆಗೆಟಿವ್ಸ್ ಅಂತ ಹೇಳಕ್ಕೆ ಬಂದರೆ
ಅದೊಂಥರ ಎಲ್ಲ ಸೀರೀಸಲ್ಲೂ ಈಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಎಂಡಿಗೆ ಬರ್ತಾ ಬರ್ತಾ ಕ್ಲೈಮ್ಯಾಕ್ಸಲ್ಲಿ ನೀವು ಸ್ಪೆಂಡ್ ಮಾಡಿದ 7 to 8 ಅವರ್ಸಿಗೆ ಬೆಲೆನೇ ಕೊಡೋಲ್ಲ ಅವರು. ಲಾಸ್ಟಿಗೆ ಏನೋ ಒಂದು ತಿರ್ಗಾ ಟ್ವಿಸ್ಟ್ ಇಟ್ಬಿಟ್ಟು ಈ ಸೀರೀಸ್ ನೋಡಿದ್ದು, ಈ ಹೋಲ್ ಸೀಸನ್ ನೋಡಿದ್ದು ಸಾಕಾಗಲ್ಲ, ಇನ್ನೊಂದು ಸೀಸನ್ ನೀವು ನೋಡಲೇಬೇಕು ಅನ್ನೋ ರೇಂಜಿಗೆ ಓಪನ್ ಕ್ಲೈಮ್ಯಾಕ್ಸ್ ಕೊಡ್ತಾರೆ. ಯಾವುದೂ ಕ್ಲೋಸ್ಡ್ ಕ್ಲೈಮ್ಯಾಕ್ಸ್ ಇನ್ಫ್ಯಾಕ್ಟ್ ಈಗ ನಡೀತಾ ಇಲ್ಲ. ಮೂವೀಸಲ್ಲೂ ಅದೇ ಕಾನ್ಸೆಪ್ಟು. ಸೊ ಮೇ ಬಿ ನಿಮ್ಗೆ ಅನಿಸ್ಬೋದು ಇಷ್ಟೊತ್ತು ನೋಡಿದ್ವಿ, ಏನಪ್ಪ ಒಂದು ಕೈಂಡ್ ಆಫ್ ಲಾಜಿಕಲ್ ಕನ್ಕ್ಲೂಷನ್ ಕೊಡ್ಬೋದಿತ್ತು ಅಂತ. ಅದನ್ನು ಬಿಟ್ಟರೆ ಖಂಡಿತವಾಗ್ಲೂ ಸೀರೀಸ್ ಚೆನ್ನಾಗಿದೆ, ತುಂಬ ರಿಯಲಿಸ್ಟಿಕ್ ಆಗಿದೆ. ಸ್ಪೆಷಲಿ ಫೀಮೇಲ್ ಲೀಡ್ ಕ್ಯಾರೆಕ್ಟರ್ಸ್ ಮಾಡಿರೋವಂಥ ಸೀರೀಸ್. ಯೂಶ್ವಲಿ ಈ ಥರ ಫೀಮೇಲ್ ಲೀಡ್ ಸೀರೀಸಲ್ಲಿ ಒಂದು ಮೇಯ್ನ್ 5 ಹೀರೋಯಿನ್ಗಳು, ಮಲ್ಟಿ ಸ್ಟಾರ್ ಕಾಸ್ಟಿಂಗ್, ಆ್ಯಕ್ಚುಲಿ ಅಷ್ಟೊಂದು ವರ್ಕ್ ಆಗಿರೋ ಎಕ್ಸಾಂಪಲ್ಸ್ ಕಡಿಮೆ. ಬಟ್ ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋನ ನೀವು ಸಜೆಷನ್ ಅಂತ ತಿಳ್ಕೊಬೋದು, ಖಂಡಿತವಾಗ್ಲೂ ರಿವ್ಯೂ ಅಲ್ಲ. ಇಷ್ಟ ಆದರೆ ನೋಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಈ ಸೀರೀಸ್ ಇಷ್ಟ ಆಯಿತಾ ಅಥವಾ ನಿಮಗೂ ಇಷ್ಟ ಆಗಲಿಲ್ಲ ಅಂತ. ನೋಡೋಣ ಫೀಡ್ಬ್ಯಾಕ್ ಹೆಂಗಿರುತ್ತೆ ಅಂತ. ವಿಡಿಯೋ ಮಾತ್ರ ತುಂಬ ಬೇಸಿಕ್ಕಾಗಿ ಮಾಡಿದ್ದೀನಿ, ಜಸ್ಟ್ ಜೆನ್ಯೂನಾಗಿ ಮಾಡಿದ್ದೀನಿ. ಹೇಗಿತ್ತು ಅಂತ ಜಸ್ಟ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.